ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮರಿಗೂ ನಮಸ್ಕಾರ. ಈಗ ನಾವು 2024ನೇ ವರ್ಷದಲ್ಲಿ ಜುಲೈ ತಿಂಗಳ ಈ ಒಂದು ಪೂರ್ತಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಈ ತಿಂಗಳ ಪೂರ್ತಿ 9 ಗ್ರಹಗಳ ಸಂಚಾರ, ಅಂದರೆ ದ್ವಾದಶ ರಾಶಿಗಳಲ್ಲಿ 12 ರಾಶಿಗಳಲ್ಲಿ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಗ್ರಹ ಸಂಚಾರ ಮಾಡ್ತಾ ಇರತ್ತೆ. ಯಾವ ಒಂದು ರಾಶಿಯಲ್ಲಿ ಯಾವ ಗ್ರಹ ಈ ಒಂದು ಜುಲೈ ತಿಂಗಳಲ್ಲಿದೆ, ಈ ಜುಲೈ ತಿಂಗಳಲ್ಲಿ ಆ ಗ್ರಹ ಆ ರಾಶಿಯಲ್ಲಿದ್ದಾಗ ಮೇಷರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳಿದೆ, ಆದಾಯ ವ್ಯಯಗಳು, ಅಭಿವೃದ್ಧಿಗಳು, ಡೆವಲಪ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ಅವರ ಒಂದು ಕಾರ್ಯಪ್ರವೃತ್ತಿ ಹೆಂಗಿರುತ್ತೆ, ಅವರ ಭಾಗ್ಯಾಭಿವೃದ್ಧಿ ಹೆಂಗಿರುತ್ತೆ, ವೃತ್ತಿ ಉದ್ಯೋಗ ಇವೆಲ್ಲವೂ ಕೂಡ ನಾವು ಸೂಕ್ಷ್ಮವಾಗಿ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಪ್ರತಿ ತಿಂಗಳಲ್ಲಿಯೂ ಸಹ ನಮಗೆ ಏನೋ ಒಂದು ಉತ್ಸಾಹ ಇರುತ್ತೆ, ಏನೋ ಒಂದು ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥ ಉದ್ದೇಶ ಇರುತ್ತೆ, ಒಂದು ಸ್ವಚ್ಚಾರಿತ್ರವಾದಂತಹ ಒಂದು ಸಂಕಲ್ಪ ಇರುತ್ತೆ. ಆ ಸಂಕಲ್ಪವನ್ನ ಜಯಿಸಬೇಕು ಅಂತಂದ್ರೆ ಈ ಒಂದು ತಿಂಗಳಲ್ಲಿ ಗ್ರಹಗಳ ಗತಿ, ಆ ಗ್ರಹಗಳ ಒಂದು ಬಲ ಯಾವ ರೀತಿ ಇದೆ ಅನ್ನುವಂಥದ್ದು ತಿಳ್ಕೋಬೇಕು ಮುಖ್ಯವಾಗಿ. ಯಾಕೆಂತಂದ್ರೆ ವೈಪರೀತ್ಯ ಇದೆ ಅಂತಂದ್ರೆ ಆ ವೈಪರೀತ್ಯ ಇರ್ತಕ್ಕಂಥ ಗ್ರಹದ ಪರಿಹಾರ ಮಾಡ್ಕೋಬಹುದು, ಸರಿ ಮಾಡ್ಕೋಬಹುದಾಗಿರುತ್ತೆ. ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ನಾವು ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ ಇನ್ನೊಂದು ರೋಡಲ್ಲಿ ಹೋಗ್ತೀವಿ, ಇಲ್ಲ ಕಲ್ಲು ಮುಳ್ಳು ಇದೆ ಅಂತಂದ್ರೆ ನಾವು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ತೊಂದರೆಯನ್ನ ಅನುಭವಿಸದಿರ ನಾವು ಮುಂಜಾಗ್ರತೆಯನ್ನು ವಹಿಸಿ ನಮ್ಮ ಒಂದು ರಕ್ಷಣೆಯನ್ನು ಮಾಡ್ಕೋಬಹುದು, ಅಭಿವೃದ್ಧಿಯನ್ನು ಕಾಣ್ಬೋದು. ಆ ರೀತಿ ದಾರಿಯಲ್ಲೇ ಕೂಡ ನಾವು ನೋಡಿಕೊಂಡು ಹೋಗುವಂತಹದ್ದು ಎಷ್ಟು ಅನಿವಾರ್ಯ ಇದೆ. ಯಾಕೆಂತಂದ್ರೆ ಕಣ್ಣು ಮುಚ್ಕೊಂಡು ಯಾರೂ ದಾರಿಯಲ್ಲಿ ನಡೆಯೋದಿಲ್ಲ. ಆ ರೀತಿ ನಾವು ಜೀವನದಲ್ಲಿಯೂ ಕೂಡ ಜ್ಯೋತಿಷ್ಯ ವಿಚಾರದಲ್ಲಿ ಪ್ರತಿ ತಿಂಗಳು ಕೂಡ ಅನುಸರಿಸುವಂತಹದ್ದು, ಆ ಒಂದು ಗ್ರಹಗಳ ಒಂದು ಬಲ ತಿಳ್ಕೊಳ್ಳುವಂತಹದ್ದು. ಪ್ರತಿಯೊಂದು ತಿಂಗಳು ಕೂಡ ಬದಲಾವಣೆ ಇರುತ್ತೆ. ಹಿಂದಿನ ತಿಂಗಳಲ್ಲಿದ್ದಂಗೆ ಮುಂದಿನ ತಿಂಗಳೇ ಇರೋದಿಲ್ಲ. ಪ್ರತಿಯೊಂದು ರಾಶಿಗೂ ಕೂಡ ಚೇಂಜಸ್ ಇರುತ್ತೆ. ಆ ರೀತಿ ನೋಡಿದಾಗ ಮೇಷರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ನಿಮಗೆ ತಿಂಗಳ ಪ್ರಾರಂಭದಿಂದಲೂ ಕೂಡ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಪಡೆಯುವಂತಹ ಯೋಗ, ನಿಮ್ಮ ವೈಯಕ್ತಿಕವಾದ ದೃಢ ಸಂಕಲ್ಪ, ಅಭಿವೃದ್ಧಿ ಪ್ರಯತ್ನ, ನಿಮ್ಮ ದೃಢ ಮನಸ್ಥಿತಿ, ಈ ಒಂದು ವಿಚಾರಕ್ಕೆ ದುಡ್ಡು ಕಾಸು ವ್ಯವಹಾರಗಳನ್ನ ಪಡೆಯುವಂತಹ ಯೋಗ 12ನೇ ತಾರೀಕುವರೆಗೂ ನಿಮಗೆ ಸಿಗತ್ತೆ. ಆ ಒಂದು 12ನೇ ತಾರೀಕುವರೆಗೂ ಈ ಒಂದು ಪ್ರಯತ್ನ ಬಲವಾಗಿರುತ್ತೆ. ಆ ಒಂದು ಪ್ರಯತ್ನಕ್ಕೆ ತಕ್ಕಂತೆ ಫಲ 12ರ ನಂತರ ಸಿಗತ್ತೆ. ನೋಡಿ, ಜುಲೈ 12ನೇ ತಾರೀಕಿಂದ ಮೇಲೆ ನಿಮಗೆ ದುಡ್ಡು ಕಾಸು ಬರುವಂತಹ ಸ್ಥಿತಿ ಜಾಸ್ತಿ ಇರುತ್ತೆ. ಜೊತೆಗೆ ಕುಜನ್ ಜೊತೆ ಗುರು ವೃಷಭ ರಾಶಿಯಲ್ಲಿ ಸೇರಿದ್ದಾನೆ, ಅದು ಕೂಡ ಶುಕ್ರನ ಮನೆಯಲ್ಲಿ. ಹಾಗಾಗಿ ನಿಮಗೆ ಅಭಿವೃದ್ಧಿದಾಯಕವಾದಂಥ ಪ್ರತಿಫಲ, ಅಂದ್ರೆ ದೊಡ್ಡವರ ಒಂದು ಸಹಕಾರದಿಂದ ದುಡ್ಡು ಬರುವಂತಹದ್ದು, ಯಾರೋ ಒಬ್ರು ಸಪೋರ್ಟ್ ಮಾಡಿ ನಿಮಗೆ ದುಡ್ಡನ್ನು ಪಡೆಯುವಂತಹ ಯೋಗ. ಈ ರೀತಿ ಮೇಷರಾಶಿಯಲ್ಲಿರ್ತಕ್ಕಂಥ ನಿಮ್ಮೆಲ್ರಿಗೂ ಕೂಡ ಈ ಒಂದು ತಿಂಗಳಲ್ಲಿ 12ನೇ ತಾರೀಕು ನಂತರ ಸಿಗುವಂತಹ ಮಹತ್ ಯೋಗ ನಿಮ್ಮದಾಗಿರುತ್ತೆ. ಇನ್ನ ವ್ಯವಹಾರಗಳು ಮಾಡುವಂತಹ ಅವರಿಗೆ ಮತ್ತೆ ಯಾವ್ದಾವುದೋ ಕೆಲಸಗಳಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ, ಆ ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ನೋಡಿ, ಶುಕ್ರ ಮತ್ತೆ ಸೂರ್ಯ ಮಿಥುನ್ ರಾಶಿಯಲ್ಲಿ ಸಂಚಾರ. ನೋಡಿ, ಮಿಥುನ್ ರಾಶಿ ಅಧಿಪತಿ ಬುಧನ ಮನೆಯಲ್ಲಿ ಶುಕ್ರ ಶುಭಕಾರಕ. ಯಾಕಂತಂದ್ರೆ ಬುಧ ಮತ್ತೆ ಶುಕ್ರ ಶುಭ ಗ್ರಹಗಳು. ಸೂರ್ಯ ವಿಶೇಷವಾದಂತಹ ಯೋಗನ ಕೊಡುವಂತಹವನಾಗಿರ್ತಾನೆ. ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿ ನಡೀತಾ ಇರೋದ್ರಿಂದ ವಿಶೇಷವಾಗಿ ಭಾತೃಸ್ಥಾನದಲ್ಲಿ, ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ಮೇಷರಾಶಿಯವರಿಗೆ ಅನುಕೂಲಗಳಾಗುವಂತಹದ್ದು. ವ್ಯವಹಾರಿಕವಾಗಿ ಆಗಿರ್ಬೋದು, ಕೆಲಸ ಕಾರ್ಯ ವಿಚಾರದಾಗಿರ್ಬೋದು, ದುಡ್ಡು ಕಾಸು ವಿಚಾರದಲ್ಲಾಗಿರ್ಬೋದು, ಈ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳು ಲಭಿಸುತ್ತೆ ಈ ಒಂದು ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ. ಎಲ್ಲಿವರೆಗೂ ಅಂತಂದ್ರೆ ಶುಕ್ರ 6ನೇ ತಾರೀಕುವರೆಗೂ ಮಾತ್ರ ಮಿಥುನ್ ರಾಶಿಯಲ್ಲಿ ಇರ್ತಾನೆ. ನೋಡಿ, 6ನೇ ತಾರೀಕುವರೆಗೂ ಈ ಒಂದು ಬಲ ಯಥೇಚ್ಛವಾಗಿ ಸಿಗತ್ತೆ. ಆ ನಂತರ ಶುಕ್ರ ಕಟಕ ರಾಶಿಗೆ ಪ್ರವೇಶ ಮಾಡಿಬಿಡ್ತಾನೆ. ಸೂರ್ಯ ಕೂಡ 16ನೇ ತಾರೀಕು ಜುಲೈವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಈ ಒಂದು ಯೋಗಗಳು 16ವರೆಗೂ ಬಹಳಷ್ಟು ಹೆಚ್ಚಿನ ಸ್ಥಿತಿಯಲ್ಲಿ ಸಿಗತ್ತೆ. ಆ ನಂತರ ಕಟಕ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಕಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಈ ಕಟಕ ರಾಶಿಯಲ್ಲಿ ಅಂದ್ರೆ ಮೇಷರಾಶಿಯವರಿಗೆ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ 6ನೇ ತಾರೀಕು ಮತ್ತು 15ನೇ ತಾರೀಕಿನ ನಂತರ ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಟಸ್ಸು, ಕೆಲಸ ಕಾರ್ಯ, ವೃತ್ತಿ ಉದ್ಯೋಗ ನಿಮ್ಮ ಮನಸ್ಥಿತಿಗೆ ಅನುಸರಿಸಿದಂತೆ, ಅಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆಗಳು ಬರುತ್ತೆ ಒಂದು ಭಾವನೆಗಳಿಗೆ ನಿಮಗೆ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಕೆಲಸ ಕಾರ್ಯಗಳು, ದುಡ್ಡಿನ ಮುಖಾಂತರ ವೃತ್ತಿ ಉದ್ಯೋಗಗಳು
ಈ ಒಂದು ಬದಲಾವಣೆಗಳನ್ನ ನೋಡುವಂತಹದ್ದಾಗಿರುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಪ್ಲಾನಿಂಗ್ ನಡೆಯುವಂತಹದ್ದು, ಮನೆ ಕಡೆಯನ್ನು ಖರ್ಚು ಮಾಡುವಂತಹ ಪ್ರಯತ್ನಗಳು ಇವೆಲ್ಲವೂ ಕೂಡ ಸಹಜವಾಗಿ ನಡೆಯುತ್ತೆ. ಸಿಂಹ ರಾಶಿಗೆ ಬುಧ 19ನೇ ತಾರೀಕು ಬರ್ತಾನೆ. 19ರವರೆಗೂ ಕೂಡ ಕಟಕ ರಾಶಿಯಲ್ಲೇ ಇರ್ತಾನೆ ಬುಧ. 19ರ ನಂತರ ಸಿಂಹ ರಾಶಿಗೆ ಬರ್ತಾ ಇರ್ತಕ್ಕಂಥ ಬುಧ. ಹಾಗೆ ಸಿಂಹ ರಾಶಿಯಾಧಿಪತಿ ಸೂರ್ಯ ನಿಮ್ಮ ರಾಶಿಯಿಂದ ಚತುರ್ಥ ಭಾಗದಲ್ಲಿ ಇರ್ತಾನೆ. ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಸಿಂಹ ರಾಶಿಯಲ್ಲಿ ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾದಂತಹ ಫಲ, ಮನೆ ಕಡೆ ತುಂಬಾ ಸಪೋರ್ಟ್ ಸಿಗತ್ತೆ. ನೋಡಿ, ಯಾರೆಲ್ಲ ವಿದ್ಯಾರ್ಥಿಗಳು ದೂರ ಹೋಗಿ ಓದ್ಬೇಕು ಅಂತಿರ್ತೀರಾ ಅಂತವ್ರಿಗೆ ಮನೆ ಕಡೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸಹಜವಾಗಿ ದುಡ್ಡು ಕಾಸು ವಿಚಾರದಲ್ಲಿ ಸಪೋರ್ಟ್ ಮಾಡಿ ಒಳ್ಳೆ ಹಾಸ್ಟೆಲ್ ಇರ್ತಾರೆ, ಒಳ್ಳೆ ಕಾಲೇಜಿಗೆ ಡೊನೇಷನ್ಸ್ ಕಟ್ತಾರೆ, ಫೀಸ್ ಕಟ್ತಾರೆ. ಇವೆಲ್ಲವೂ ಕೂಡ ಅನುಕೂಲಗಳನ್ನ ಪಡೆದಿರ್ತಕ್ಕಂತಹ ಯೋಗ ಈ ಸಮಯದಲ್ಲಿ ಸಪೋರ್ಟ್ ಸಿಗುವಂತಹದ್ದು ಹೆಚ್ಚಾಗಿ ಲಭಿಸುತ್ತೆ. ಈಗಾಗಲೇ CET ನೀಟ್ ಇವರೆಲ್ಲ ಬರೆದಿರ್ತಕ್ಕಂಥವ್ರು, ಇಂಜಿನಿಯರ್ ಕೋರ್ಸ್ಗೆ ಹೋಗೋರು, MBBS ಹೋಗುವಂಥವ್ರಿಗೆ ಒಳ್ಳೊಳ್ಳೆ ಶಾಲಾ ಕಾಲೇಜುಗಳಲ್ಲಿ ಸಿಗುವಂತಹದ್ದು ಮೇಷರಾಶಿಯವರಿಗೆ ಉತ್ತಮವಾದಂತಹ ಫಲ. ಗಮನಿಸಬೇಕಾದ್ರೆ ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ, ನೀವೆಲ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಫಲ ಸಿಗುತ್ತೆ. ಇನ್ನ ಸ್ವಲ್ಪ ಮಿತ್ರರ ವಿಚಾರದಲ್ಲಿ ಸ್ವಲ್ಪ ದೂರ ಇರಿ. ಯಾವುದೇ ವ್ಯವಹಾರ ಮಾಡಕ್ ಹೋಗ್ಬೇಡಿ, ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ, ಯಾವುದೇ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಮಾಡೋದಾಗ್ಲಿ ಯಾವುದು ಸಹ ಇನ್ನ 1 ವರ್ಷಗಳ ಕಾಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮಿತ್ರ ಸ್ಥಾನದಲ್ಲಿ ಬಹಳಷ್ಟು ಭೂಮಿ ವ್ಯವಹಾರಗಳು, ಬಿಲ್ಡಿಂಗ್ ಕಟ್ಟುವಂತ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಲ್ಡರ್ಸ್ ಇರ್ತಕ್ಕಂಥವ್ರಿಗೆ ಕಾಂಟ್ರಾಕ್ಟ್ಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಈ ಒಂದು ವಿಚಾರಗಳು ಹೆಚ್ಚಿನ ಸ್ಥಿತಿಯಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ 1 ವರ್ಷಗಳ ಕಾಲ ಯಾವುದೇ ರೀತಿ ಒಡಂಬಡಿಕೆ ವ್ಯವಹಾರಗಳಿಗೆ ನೀವು ಸಹಿ ಹಾಕಿ ಮುಂದುವರಿಸೋದು ಬೇಡ. ಇನ್ನ ವಿವಾಹ ದಾಂಪತ್ಯ ವಿಚಾರಗಳು ನೋಡಿದ್ರೆ ಸ್ವಲ್ಪ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತ ಫಲ ಮತ್ತು ಮನೆಯ ಕಡೆಯಿಂದ ಸಂಬಂಧಗಳು ಒಳಗೆ ಬರುವಂತಹದ್ದು ಇವೆಲ್ಲವೂ ಸಹ ಸಹಜವಾಗಿ ಸಿಗತ್ತೆ ನಿಮ್ಗೆ. ಹಾಗಾಗಿ ಶುಭಕಾರ್ಯ ಯೋಗ ಫಲಗಳು ನಡೆಯುತ್ತೆ. ಒಳ್ಳೆಯ ರೀತಿಯ ಪ್ರತಿಫಲಗಳು ಈ ಒಂದು ತಿಂಗಳಲ್ಲಿ ಈ ಒಂದು ಮೇಷರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಮತ್ತು ಹೊಸ ಸಂಬಂಧಗಳು ನೋಡುವಂತಹವರಿಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ENT ರಿಲೇಟೆಡ್ ಸಮಸ್ಯೆ, ಕಣ್ಣು, ಕಿವಿ, ಮೂಗು, ಥ್ರೋಟು ಮತ್ತೆ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರುವಂತದ್ದು, ಅಂದ್ರೆ ಅಜೀರ್ಣ ಕ್ರಿಯೆ ಉಂಟಾಗುವಂತಹ ಸ್ಥಿತಿಗಳು ಬರುತ್ತೆ. ಭಾಗ್ಯಾಭಿವೃದ್ಧಿ ಪ್ರಯತ್ನಗಳು ನೋಡಿದ್ರೆ ಹಣಕಾಸಿನ ವಿಚಾರದ ಭಾಗ್ಯಗಳು ಹೆಚ್ಚಿನ ಸ್ಥಿತಿಯಲ್ಲಿ ಪ್ರಯತ್ನ ಮಾಡ್ತೀರಾ. ಅದಕ್ಕೆ ತಕ್ಕಂತಹ ಒಂದು ಪ್ರತಿಫಲಗಳು, ದೊಡ್ಡ ಮೊತ್ತದ ಆದಾಯಗಳು, ದುಡ್ಡು ಕಾಸು ಇವೆಲ್ಲವೂ ಕೂಡ ಒದಗಿ ಬರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕೂಡ ನಿಮ್ಗೆ ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ. ನಾವು ವೃತ್ತಿ ಸ್ಥಾನ ನೋಡಿದ್ರೆ ವೃತ್ತಿ ಮತ್ತು ಆದಾಯಗಳು ನೋಡಿದಾಗ ನಿಮ್ಮ ರಾಶಿಯಿಂದ ವೃತ್ತಿ ಸ್ಥಾನ ಮಕರ ರಾಶಿ ಬರೋದ್ರಿಂದ ಶನಿ ಅಧಿಪತಿ ಆಗಿರ್ತಾನೆ. ಶನಿ ನಿಮ್ಮ ರಾಶಿಯಾಧಿಪತಿ ಕುಜನಿಗೆ ಶತ್ರುಭಾವ ಇರುತ್ತೆ. ಆದರೂ ಸಹ ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಶ್ರಮ ಪ್ರಯತ್ನದಿಂದ ನೀವು ಕಷ್ಟಪಟ್ಟು ಸ್ವಲ್ಪ ಅನುಸರಿಸಿಕೊಂಡು ಹೋಗೋದ್ರಿಂದ ತುಂಬಾ ಉತ್ತಮ ಫಲ ಸಿಗತ್ತೆ. ಯಾಕೆಂದ್ರೆ ಸ್ವಲ್ಪ ಚಿಂತೆ, ಸಮಸ್ಯೆಗಳು, ಕಷ್ಟಗಳು ನಿಮಗೆ ವೃತ್ತಿ ಮಾಡುವಾಗ ಸಾಕಷ್ಟು ರಜೆಗಳು ಸಿಗಲ್ಲ. ನಿಮಗೆ ಬಹಳಷ್ಟು ಅನಿವಾರ್ಯ ಪರಿಸ್ಥಿತಿಗಳಿಂದ ನಿಮಗೆ ಕೆಲವೊಂದು ಸಮಯದಲ್ಲಿ ಈ ಒಂದು ರಜೆ ಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಒತ್ತಡಗಳು ಬಂದಿರುತ್ತೆ. ಅವೆಲ್ಲವೂ ಕೂಡ ಅನುಸರಿಸಿಕೊಂಡು ಹೋಗೋದ್ರಿಂದ ಆದಾಯಪ್ರದ. ಯಾಕೆಂತಂದ್ರೆ ಶನಿ ನಿಮ್ಮ ರಾಶಿ ಅಧಿಪತಿ ಕುಜನಿಗೆ ಮಾರಕ ಆಗಿರೋದ್ರಿಂದ ಸ್ವಲ್ಪ ಶತ್ರುತ್ವ ವೈಪರೀತ್ಯ ಇರುತ್ತೆ. ಶನಿಗ್ರಹ ಶಾಂತ ಪರಿಹಾರ ಮಾಡಿ ನಿಮಗೆ ವೃತ್ತಿ ಮತ್ತು ಆದಾಯ ವಿಚಾರದಲ್ಲಿ ಸುಸೂತ್ರವಾಗಿ ಕೆಲಸ ಕಾರ್ಯ ನಡೆಯುತ್ತೆ. ಇನ್ನ ವ್ಯಯಸ್ಥಾನ ನೋಡಿದಾಗ ರಾಹುವಿನ ಸಂಚಾರ ಆಗೋದ್ರಿಂದ ಸ್ವಲ್ಪ ಸುತ್ತಾಟ, ತಿರುಗಾಟ, ಕಾಲಹರಣ, ಅನವಶ್ಯಕವಾದಂತಹ ವಿಚಾರಗಳಿಗೆ, ಅನವಶ್ಯಕವಾದ ತಲೆನೋವುಗಳಿಗೆ ಖರ್ಚುಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ತುಂಬಾ ಜಾಗೃತಿಯಾಗಿರಿ. ಹಾಗಾಗಿ ಕೆಲವೊಂದು ನೀವು ಈ ಧರ್ಮ ಕಾರ್ಯಗಳಿಗೆ ದಾನ ಧರ್ಮ ಮಾಡುವಂತಹದ್ದು ಕೂಡ ಈ ಒಂದು ತಿಂಗಳಲ್ಲಿ ಇರುತ್ತೆ. ಹಾಗಾಗಿ ಒಂದು ರಾಹು ಕೇತುಗಳ ಪ್ರಭಾವ ಮತ್ತು ಸ್ವಲ್ಪ ಶನಿಯ ಪ್ರಭಾವ ಬಿಟ್ರೆ ಬೇರೆ ಯಾವುದೇ ರೀತಿ ವೈಪರೀತ್ಯ ಇಲ್ಲಿರೋದಿಲ್ಲ. ಹಾಗಾಗಿ ಸ್ವಲ್ಪ ರಾಹು ಕೇತು ಶಾಂತಿ ಮತ್ತು ಶನಿ ಶಾಂತಿ ಪರಿಹಾರ ಮಾಡ್ಕೊಳ್ಳಿ. ಉತ್ತಮವಾದ ಫಲನ ಮೇಷರಾಶಿ ಪಡಿತೀರಾ. ಎಲ್ರಿಗೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಶುಭದಾಯಕವಾದ ಫಲ ಇದೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ.